ಆದಿಚುಂಚನಗಿರಿಗೆ ಮೋದಿಯವರು ಮೊದಲನೇ ಬಾರಿಗೆ ಭೇಟಿಯೊಂದನ್ನು ನೀಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಸಿದ್ದು ಚಾಣಾಕ್ಷ ತಂತ್ರವನ್ನು ಇಲ್ಲಿ ರೂಪಿಸಿದ್ದಾರೆ. ಮೋದಿ ಶಾಕ್ ಆಗಿದ್ದಾರೆ. ನರೇಂದ್ರ ಮೋದಿ ಅವರೇ ಇದಕ್ಕೆ ಶಾಕ್ ಆಗಿದ್ದಾರೆ. ರಾಜ್ಯಕ್ಕೆ ಪ್ರಧಾನಿ ಬಂದಾಗ ಸಿಎಂ ಸ್ವಾಗತ ಕೋರೋದು ಪ್ರೋಟೋಕಾಲ್, ಆದರೆ ಇದನ್ನು ಸಿಎಂ ಸಿದ್ದರಾಮಯ್ಯ ಪಾಲನೆ ಮಾಡ್ತಾ ಇರಲಿಲ್ಲ. ಆದರೆ ಇಂದು ದಿಢೀರ್ಗೆಂದು ಪ್ರೋಟೋಕಾಲ್ ಅನುಸರಿಸಿದ ಸಿಎಂ ಸಿದ್ದರಾಮಯ್ಯ. HALಗೆ ಹೋಗಿ ಖುದ್ದಾಗಿ ಪ್ರಧಾನಿಯನ್ನು ಸ್ವಾಗತಿಸಿದ ಸಿಎಂ ಸಿದ್ದು. ನಿನ್ನೆ ಸಂಜೆಯ ಹೊತ್ತಿಗೆ ದಿಢೀರನೆ ಈ ರೀತಿಯಾಗಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಇರುವಂತಹ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸಿಎಂ ಸಿದ್ದರಾಮಯ್ಯ ಅವರು ಸಹಿತ ಅವರ ಒಂದು ಚಾಣಾಕ್ಷ ತಂತ್ರವನ್ನು ಇಲ್ಲಿ ರೂಪಿಸಿದ್ದಾರೆ. HALನಲ್ಲಿ ಏರ್ಪೋರ್ಟ್ಗೆ ಬಂದಿಳಿದ ನರೇಂದ್ರ ಮೋದಿ ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿ ಇಳಿದಿದ್ದಾರೆ. ತದನಂತರ ವಿಶೇಷ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗಿದೆ. ಮೋದಿಯನ್ನು ಸ್ವಾಗತಿಸಿದ ಸಿಎಂ ಸಿದ್ದರಾಮಯ್ಯ ಕೆಲವು ಕ್ಷಣಗಳಲ್ಲಿ ಈಗಾಗಲೇ ನರೇಂದ್ರ ಮೋದಿಯವರು ಆದಿಚುಂಚನಗಿರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಇದ್ದಾರೆ. ಒಂದಿಷ್ಟು ವಿಶೇಷವಾದಂತಹ ಪೂಜೆಯನ್ನು ಸಹಿತ ಸಲ್ಲಿಸ್ತಾ ಇದ್ದಾರೆ. ಇನ್ನು ಮೋದಿಯನ್ನು ಸ್ವಾಗತ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ನಿನ್ನೆ ಮಧ್ಯಾಹ್ನದವರೆಗೂ ಸಿಎಂ ಡೇ ಪ್ಲಾನ್ನಲ್ಲಿ ಇರಲಿಲ್ಲ ಮೋದಿ ವಿಚಾರ. ಆದರೆ ಆಪ್ತರ ಜೊತೆ ಸಮಾಲೋಚಿಸಿ ಸಿಎಂ ಸಿದ್ದು ದಿಢೀರನೆ ದಾಳವನ್ನು ಹಾಕಿದ್ದಾರೆ. ಆದರೆ ಆಪ್ತರ ಜೊತೆ ಸಮಾಲೋಚಿಸಿ ಸಿಎಂ ಸಿದ್ದು ಈ ರೀತಿಯಾಗಿ ದಿಢೀರನೆ ದಾಳವನ್ನು ಹಾಕಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದಂತಹ 18 ಅಂಶಗಳ ಮನವಿ ಪತ್ರವನ್ನು ಕೊಟ್ಟು ಮಾತುಕತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮತ್ತೊಮ್ಮೆ ಪ್ರಧಾನಿಗೆ ರಾಜ್ಯದ ಬೇಡಿಕೆ ನೆನಪಿಸಿದ ಸಿಎಂ ಸಿದ್ದರಾಮಯ್ಯ. ಪರೋಕ್ಷವಾಗಿ ರಾಜ್ಯದ ವಿಚಾರದಲ್ಲಿ ನಿಮ್ಮದು ಮಲತಾಯಿ ಧೋರಣೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಒಂದು ಕ್ಷಣ ದಂಗಾಗಿರುವಂತಹ ಪ್ರಧಾನಿ ಮೋದಿಯವರು ಮನವಿ ಪತ್ರ ತೆಗೆದುಕೊಂಡು ಆದಿಚುಂಚನಗಿರಿ ಕಡೆ ಹೊರಟಿದ್ದಾರೆ. ಪ್ರಧಾನಿ ಮೋದಿಯವರು ಈಗಾಗಲೇ ಆದಿಚುಂಚನಗಿರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯವರು ಚಾಣಾಕ್ಷತನವನ್ನು ರೂಪಿಸಿದ್ದಾರೆ. ರಾಜ್ಯಕ್ಕೆ ಪ್ರಧಾನಿ ಬಂದಾಗ ಸಿಎಂ ಸ್ವಾಗತ ಕೋರೋದು ಪ್ರೋಟೋಕಾಲ್ ಆಗಿತ್ತು. ಆದರೆ ಇದನ್ನು ಸಿಎಂ ಸಿದ್ದರಾಮಯ್ಯವರು ಪಾಲನೆ ಮಾಡ್ತಾ ಇರಲಿಲ್ಲ ಅಂಥೇಳಿ ಕೇಳ್ಬರ್ತಾ ಇತ್ತು. ಈ ಬಾರಿ ಅದನ್ನು ಪಾಲನೆ ಮಾಡಿದ್ದಾರೆ. HALಗೆ ಹೋಗಿ ಖುದ್ದಾಗಿ ಪ್ರಧಾನಿಯನ್ನು ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. HAL ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಅವರು ಬಂದಿಳಿದಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಜ್ಜಾಗಿದ್ದರು. ಮೋದಿ ಸ್ವಾಗತಿಸಲು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಗುರುಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡುವ ನರೇಂದ್ರ ಮೋದಿ. ಪ್ರಧಾನಿಯ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಶ್ರೀ ಕ್ಷೇತ್ರ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ. ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಆ ಒಂದು ದೇವಸ್ಥಾನದಲ್ಲಿ ಮಾಡಿಕೊಂಡಿದ್ದಾರೆ. BGS ಕ್ರೀಡಾಂಗಣದಲ್ಲೂ ಸಹಿತ ಬೃಹತ್ ವೇದಿಕೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ದ್ರಾವಿಡ ಶೈಲಿಯಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣವಾಗಿದೆ. ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಆದಿಚುಂಚನಗಿರಿಗೆ ಭೇಟಿಯನ್ನು ನೀಡಿರುವಂಥದ್ದು ವಿಶೇಷವಾಗಿದೆ. 1 ಲಕ್ಷಕ್ಕೂ ಕೂಡ ಅಧಿಕ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಕ್ಕೋಸ್ಕರ 2,000ಕ್ಕೂ ಹೆಚ್ಚು ಜನರು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ನರೇಂದ್ರ ಮೋದಿಯವರು ಈಗಾಗಲೇ ಆದಿಚುಂಚನಗಿರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಕೆ ಕೂಡ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಂದರೆ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಸಹಿತ ನರೇಂದ್ರ ಮೋದಿ ಅವರನ್ನು ಸ್ವಾಗತ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ HAL ವಿಮಾನ ನಿಲ್ದಾಣದಿಂದ ಏನು ಆಗಮಿಸ್ತಾರೆ. ವಿಶೇಷ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಅದಾದ ನಂತರ ಮೋದಿಯವರನ್ನು ಸಿಎಂ ಸಿದ್ದರಾಮಯ್ಯವರು ಸ್ವಾಗತ ಮಾಡ್ತಾರೆ. ಮನವಿ ಪತ್ರ ತೆಗೆದುಕೊಂಡು ಆದಿಚುಂಚನಗಿರಿ ಕಡೆ ಹೊರಟಿರುವಂತಹ ಪ್ರಧಾನಿ ಮೋದಿ. ಆದಿಚುಂಚನಗಿರಿಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿರುವಂಥದ್ದು ಸಾಕಷ್ಟು ವಿಶೇಷವಾಗಿದೆ. ರಾಜ್ಯಕ್ಕೆ ಪ್ರಧಾನಿ ಬಂದಾಗ ಸಿಎಂ ಸ್ವಾಗತ ಕೋರೋದು ಪ್ರೋಟೋಕಾಲ್ ಆಗಿತ್ತು. ಆದರೆ ಇದನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಯಾವತ್ತೂ ಕೂಡ ಪಾಲನೆ ಮಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ
ದಿಢೀರ್ ಅಂತೇಳಿ ಪ್ರೋಟೋಕಾಲನ್ನು ಅನುಸರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. HALಗೆ ಹೋಗಿ ಖುದ್ದಾಗಿ ಪ್ರಧಾನಿಯವರನ್ನು ಸ್ವಾಗತಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆ ಸಂಜೆ ಹೊತ್ತಿಗೆ ದಿಢೀರನೆ ಏನೆಲ್ಲ ಆಯಿತು ಅಂದರೆ ಸಿಎಂ ಸಿದ್ದರಾಮಯ್ಯ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಸಹಿತ ಮಾಡಿಕೊಂಡಿದ್ರು. ಮೋದಿಗೆ ಸಿದ್ದು 18 ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಬೆಂಗಳೂರು ಉಪನಗರ ರೈಲಿಗೆ ಅನುದಾನ, ಆ ಒಂದು ವಿಚಾರದ ಬಗ್ಗೆ ಸಹಿತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಜಲಜೀವನ ಮಿಷನ್ ಸಮರ್ಪಕ ಕೂಡ ಜಾರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈ ರೀತಿಯಾಗಿ 18 ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಉನ್ನತೀಕರಣ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ 5,495 ಕೋಟಿ ಅನುದಾನಕ್ಕೆ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಡಿ ಅಂತೇಳಿ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಧಿಸೂಚನೆಯನ್ನು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕಳಸಾ ಯೋಜನೆಗೆ ಅರಣ್ಯ ಇಲಾಖೆ ಕೂಡ ಅನುಮತಿ ನೀಡಬೇಕು, ಈ ರೀತಿಯಾಗಿ ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ. ರಾಜ್ಯದಲ್ಲಿ ನದಿಗಳ ಜೋಡಣೆಗೆ ಯೋಜನೆಯನ್ನು ರೂಪಿಸಿ ಅಂಥೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. SC ST OBCಗಳಿಗೆ 56% ಮೀಸಲಾತಿಯನ್ನು ಕೊಡಿ. ಕರ್ನಾಟಕದ OBCಯನ್ನು ಕೇಂದ್ರದ ST ಲಿಸ್ಟ್ಗೆ ಸೇರಿಸಲು ಮನವಿಯನ್ನು ಸಹಿತ ಮಾಡಿಕೊಂಡಿದ್ದಾರೆ. ಶರಾವತಿ ಪಂಪ್ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ. ರಾಯಚೂರಿನಲ್ಲಿ AIIMS ಸ್ಥಾಪನೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕೋಲಾರಕ್ಕೆ ರೈಲ್ವೆ ಕೋಚ್ ಫ್ಯಾಕ್ಟರಿ, ಎಲ್ಲವೂ ಕೂಡ ಈ ರೀತಿಯಾಗಿ 18 ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ.